ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಯಾಕಂದರೆ ಪಿ ಒ ಎಕ್ಸಾಮಲ್ಲಿ ಪೇಪರ್ 2ನಲ್ಲಿ ಟೋಟಲ್ ಆಗಿ ಒಂದು 30 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಕಂಪ್ಯೂಟರು. ಅದೇ ರೀತಿ ಬೇರೆ ಬೇರೆ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಮೆಮೊರೀಸ್ಗಳ ಬಗ್ಗೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ ನೀವು ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಫಾಸ್ಟೆಸ್ಟ್ ಮೆಮೊರಿ ಇನ್ ದ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಅಂದರೆ ಕಂಪ್ಯೂಟರಲ್ಲಿ ಬರ್ತಕ್ಕಂಥ ಒಂದು ಫಾಸ್ಟೆಸ್ಟ್ ಮೆಮೊರಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಕ್ಯಾಚೆ ಮೆಮೊರಿ, ಆಪ್ಷನ್ ಸಿ ರೆಜಿಸ್ಟರ್ಸ್, ಆಪ್ಷನ್ ಡಿ ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು 30 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ. ಈ ಟೈಮಲ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಬಂದರೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ಆನ್ಸರ್ನ ನೀವು ನೋಡೋದಾದರೆ ಯಾವ ಆನ್ಸರ್ ಕರೆಕ್ಟು ಅಂದರೆ ಸೊ ಆನ್ಸರ್ ಸಿ ರೆಜಿಸ್ಟರ್ಸ್ ಆರ್ ದಿ ಫಾಸ್ಟೆಸ್ಟ್ ಮೆಮೊರಿ ಇನ್ ದ ಕಂಪ್ಯೂಟರ್ಸ್. ಅಂದರೆ ಕಂಪ್ಯೂಟರಲ್ಲಿ ಫಾಸ್ಟೆಸ್ಟ್ ಮೆಮೊರಿ ಯಾವುದಂದರೆ ರೆಜಿಸ್ಟರ್ಸು. ಅದೇ ರೀತಿ ರೆಜಿಸ್ಟರ್ಸ್ ಬಗ್ಗೆ ನೋಡೋದಾದರೆ ನೀವು ರೆಜಿಸ್ಟರ್ಸ್ ಏನಿದೆ ಇದೊಂದು ಸ್ಮಾಲೆಸ್ಟು ಮತ್ತು ಫಾಸ್ಟೆಸ್ಟ್ ಮೆಮೊರಿ ಲೊಕೇಟೆಡ್ ಇನ್ಸೈಡ್ ದ ಸಿ ಪಿ ಯು. ಅಂದರೆ ಸಿ ಪಿ ಯುನಲ್ಲಿ ಒಂದು ಸ್ಮಾಲೆಸ್ಟು ಮತ್ತು ಫಾಸ್ಟೆಸ್ಟ್ ಮೆಮೊರಿ ಯಾವುದಂತ ಕೇಳಿದರೆ ಅದು ರೆಜಿಸ್ಟರ್ಸ್. ಅದೇ ರೀತಿ ನೀವು ನೋಡ್ಬೋದು ಯೂಸ್ಡ್ ಇನ್ ದ ಟೆಂಪ್ರರಿ ಸ್ಟೋರ್ ದ ಕರೆಂಟ್ ಇನ್ಸ್ಟ್ರಕ್ಷನ್ಸ್ ಡೇಟಾ ಆ್ಯಂಡ್ ದ ಅಡ್ರೆಸ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್. ಸೊ ನೀವು ಕಂಪ್ಯೂಟರ್ ಯೂಸ್ ಮಾಡುವಾಗ ಏನು ನೀವು ಪ್ರೊಸೆಸಿಂಗ್ ಮಾಡ್ತಿರ್ತೀರ ಆ ಟೈಮಲ್ಲಿ ಇರ್ತಕ್ಕಂಥ ಒಂದು ಟೆಂಪ್ರರಿ ಆಗಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ನೀವು ಏನೇನು ಈ ಕಂಪ್ಯೂಟ್ರಲ್ಲಿ ರನ್ ಮಾಡ್ತಾ ಇರ್ತೀರಲ್ಲ. ಸೊ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ಮಾಡೋ ಮುಂದೆ ನಾವು ಕರೆಂಟಾಗಿ ಏನೇನೊಂದು ಇನ್ಸ್ಟ್ರಕ್ಷನ್ಸ್ ರನ್ ಆಗ್ತಿರ್ತಾವಲ್ಲ ಕಂಪ್ಯೂಟ್ರಲ್ಲಿ, ಡೇಟಾ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇವೆಲ್ಲವೂ ಏನಾಗಿರುತ್ತೆ ಅಂದರೆ ಒಂದು ಟೆಂಪ್ರರಿ ಆಗಿ ಸ್ಟೋರ್ ಆಗಿರುತ್ತೆ ರಿಜಿಸ್ಟರ್ನಲ್ಲಿ. ಸೊ ಮುಂದಿನ ವಿಡಿಯೋನ ನೋಡೋಣ. ಸೊ ಅದಕ್ಕಿಂತ ಮೊದಲು ಈ ವಿಡಿಯೋಸ್ ಇಲ್ಲಿ ನಾನು ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಕ್ವಶನ್ಸ್ಗಳು ಮತ್ತು ವಿತ್ ಆನ್ಸರ್ಸ್ಗಳು ನಿಮಗೆ PDF ಬೇಕಂದರೆ ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ವಿಡಿಯೋ ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ಸ್ಕ್ಯಾನ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳಿದೆ ಅಂದರೆ ವಿಚ್ ಮೆಮೊರಿ ಈಸ್ ಪ್ಲೇಸ್ಡ್ ಬಿಟ್ವೀನ್ ದಿ ಸಿ ಪಿ ಯು ಆ್ಯಂಡ್ ದಿ ರ್ಯಾಮ್ ಅಂತ ಕೇಳಿದ್ದಾರೆ. ಅಂದರೆ ಸಿ ಪಿ ಯು ಮತ್ತು ರ್ಯಾಮ್ ನಡು ಇರ್ತಕ್ಕಂತಹ ಏನು ಅಲ್ಲಿ ಯಾವ ಒಂದು ಮೆಮೊರಿಯನ್ನು ಪ್ಲೇಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಯಾವ ಮೆಮೊರಿಯನ್ನು ಪ್ಲೇಸ್ ಮಾಡಿದ್ದಾರೆ ಸಿ ಪಿ ಯು ಮತ್ತು ರ್ಯಾಮ್ ನಡು? ಆಪ್ಷನ್ ಎ HDD, ಆಪ್ಷನ್ ಬಿ ಕ್ಯಾಶ್ ಮೆಮೊರಿ, ಆಪ್ಷನ್ ಸಿ SSD, ಆಪ್ಷನ್ ಡಿ ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಈ ಟೈಮಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಬಂದಿದೆ ಅಂತ ಅನ್ಕೋತೀನಿ. ಸೊ ಯಾವುದು ಒಂದು ಮೆಮೊರಿ ಒಂದು ಸಿ ಪಿ ಯು ಮತ್ತು ರ್ಯಾಮ್ ನಡು ಇರುತ್ತೆ ಅಂದರೆ ಒಂದು ಕ್ಯಾಶೆ ಮೆಮೊರಿ. ಒಂದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಕ್ಯಾಶೆ ಮೆಮೊರಿ ಬಗ್ಗೆ ನೋಡೋದಾದರೆ ನೀವು ಕ್ಯಾಶೆ ಮೆಮೊರಿ ಏನಿದೆ ಅಂದರೆ ಹೈ ಸ್ಪೀಡ್ ಮೆಮೊರಿ ಪ್ಲೇಸ್ಡ್ ಬಿಟ್ವೀನ್ ದಿ ಸಿ ಪಿ ಯು ಆ್ಯಂಡ್ ದಿ ರ್ಯಾಮ್. ಸಿ ಪಿ ಯು ಮತ್ತು ರ್ಯಾಮ್ ನಡು ಒಂದು ಹೈ ಸ್ಪೀಡ್ ಮೆಮೊರಿಯನ್ನು ಫಿಕ್ಸ್ ಮಾಡಿರ್ತಾರೆ ಟು ಸ್ಟೋರ್ ದ ಫ್ರೀಕ್ವೆನ್ಸ್ಲಿ ಯೂಸ್ಡ್ ಡೇಟಾ, ರೆಡ್ಯೂಸಿಂಗ್ ದ ಸಿ ಪಿ ಯು ವೇಟಿಂಗ್ ಟೈಮ್ ಆ್ಯಂಡ್ ದ ಇಂಪ್ರೂವಿಂಗ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್. ಅಂದರೆ ಇವಾಗ ಸಿ ಪಿ ಯು ಏನು ಮಾಡುತ್ತೆ ಅಂದರೆ ಇವಾಗ ಒಂದು ಏನಾದರೂ ಒಂದು ಡೇಟಾವನ್ನು ಎಕ್ಸೆಸ್ ಮಾಡಬೇಕಂದ್ರೆ ರ್ಯಾಮ್ಗೆ ಹೋಗಿ ಎಕ್ಸೆಸ್ ಮಾಡಿ ಡೇಟಾನ ತೊಗೊಂಡ್ಬರೋತ್ಲೇ ಲೇಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಮಿಡಲಲ್ಲೇ ಒಂದು ಮೆಮೊರಿಯನ್ನು ಫಿಕ್ಸ್ ಮಾಡ್ತಾರೆ. ಆ ಮೆಮೊರಿ ಏನು ಮಾಡುತ್ತೆ ಫ್ರೀಕ್ವೆಂಟಾಗಿ ಯೂಸ್ ಆಗಿರ್ತಕ್ಕಂಥ ಒಂದು ಡೇಟಾಗಳನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸಿ ಪಿ ಯು ರ್ಯಾಮ್ಗೆ ಹೋಗಿ ಆ ಡೇಟಾನ ಎಕ್ಸೆಸ್ ಮಾಡೋ ಟೈಮಲ್ಲಿ ಅದು ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗುತ್ತೆ. ಇದರಿಂದ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ.
ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ಅನ್ನು ಏನು ಕೊಟ್ಟಿದ್ದಾರೆ ಅಂದರೆ ವಿಚ್ ಮೆಮರಿ ಸ್ಟೋರ್ಸ್ ದಿ ಪ್ರೋಗ್ರಾಮ್ಸ್ ಕರೆಂಟ್ಲಿ ಬೀಯಿಂಗ್ ಎಕ್ಸಿಕ್ಯೂಟೆಡ್. ಅಂದರೆ ಇವಾಗ ಕರೆಂಟ್ಲಿ ರನ್ ಆಗ್ತಾ ಇರ್ತಕ್ಕಂತಹ ಒಂದು ಕಂಪ್ಯೂಟರಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ಸ್ಗಳನ್ನು ಎಲ್ಲಿ ಸ್ಟೋರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಕ್ಯಾಶೆ ಮೆಮರಿ, ಆಪ್ಷನ್ ಸಿ SSD, ಆಪ್ಷನ್ ಡಿ ರಾಮ್. ಸೊ ನಿಮಗೆ 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಈ ಟೈಮಲ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾನು ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ಥಿಯರಿಯನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಆನ್ಸರನ್ನು ನೋಡೋದಾದರೆ ನಾವು, ಸೊ ಸರಿಯಾದ ಉತ್ತರ ಆಪ್ಷನ್ ಎ ರ್ಯಾಮ್. ಸೊ ರ್ಯಾಮ್ ಬಗ್ಗೆ ನೋಡೋದಾದರೆ ರ್ಯಾಮ್ ಏನಂದರೆ ರ್ಯಾಮ್ ಫುಲ್ ಫಾರ್ಮ್ ಕೇಳ್ತಾರೆ. ರ್ಯಾಂಡಮ್ ಆಕ್ಸೆಸ್ ಮೆಮರಿ ಈಸ್ ಅ ಮೇನ್ ಮೆಮರಿ ದಟ್ ಟೆಂಪ್ರರಿ ಸ್ಟೋರ್ಸ್ ದಿ ಆಪರೇಟಿಂಗ್ ಸಿಸ್ಟಮ್ಸ್ ಪ್ರೋಗ್ರಾಮ್ಸ್ ಡೇಟಾ ಕರೆಂಟ್ಲಿ ಬೀಯಿಂಗ್ ಯೂಸ್ಡ್ ಬೈ ದಿ CPU. ಸೊ ಇದು ಕೂಡ ಏನಪ್ಪ ಅಂದರೆ ಒಂದು ಟೆಂಪ್ರರಿ ಸ್ಟೋರೇಜ್, ಟೆಂಪ್ರರಿ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳ್ಳಲ್ಲ. ಸೊ ಏನೇನು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್, ನಮ್ಮ ಕಂಪ್ಯೂಟರಲ್ಲಿ ಇರ್ತಕ್ಕಂಥ ನಾವು ಏನು ಯೂಸ್ ಮಾಡ್ತಿರ್ತೀವಲ್ಲ ಆ ಆಪ್ರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ನಾವು ಪ್ರೋಗ್ರಾಮ್ಸ್ಗಳನ್ನು ಏನು ರನ್ ಮಾಡ್ತೀವಲ್ಲ ಆ ಪ್ರೋಗ್ರಾಮ್ಸ್ಗಳನ್ನು, ಡೇಟಾ ಕರೆಂಟ್ಲಿ ಬೀಯಿಂಗ್ ಯೂಸ್ಡ್ ಬೈ ದ CPU ಇವಾಗ ಪ್ರೆಸೆಂಟಲ್ಲಿ ಏನನ್ನು ಯೂಸ್ ಮಾಡ್ಕೊಳ್ತಾ ಇರುತ್ತೋ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು ಯಾವುದಂದರೆ ರ್ಯಾಮ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಪ್ರೈಮರಿ ಮೆಮರಿ ಅಂತ ಹೇಳಿದ್ದಾರೆ. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರೈಮರಿ ಮೆಮರಿ ಅಲ್ಲ ಅಂತ ಹೇಳಿದ್ದಾರೆ. ಇವಾಗ ನೀವು ನೋಡ್ಬೋದು ಕಂಪ್ಯೂಟರ್ ಮೆಮರಿಯಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಮೆಮರಿ ಅಂತ ಎರಡು ಟೈಪ್ಸ್ಗಳಿರ್ತವೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದು ಒಂದು ಪ್ರೈಮರಿ ಮೆಮರಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರ್ಯಾಮ್, ಆಪ್ಷನ್ ಬಿ ಕ್ಯಾಶೆ ಮೆಮರಿ, ಆಪ್ಷನ್ ಸಿ HDD, ಆಪ್ಷನ್ ಡಿ ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಟೈಮನ್ನು ಮತ್ತೆ ಕೊಡ್ತೀನಿ. ಈ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ HDD ಅನ್ನೋದೇನು ಇದು ಪ್ರೈಮರಿ ಮೆಮರಿ ಅಲ್ಲ. ಸೊ HDD ಲಾಂಗ್ ಫಾರ್ಮ್ ಏನು ಹಾರ್ಡ್ ಡಿಸ್ಕ್ ಡ್ರೈವ್ ಅನ್ನೋದೇನು ಇದೊಂದು ಸೆಕೆಂಡರಿ ಮೆಮರಿ. ಸೊ ನಾನು ಫಸ್ಟೇ ಹೇಳಿದ್ದೆ ನಿಮಗೆ ಮೆಮರೀಸ್ಗಳಲ್ಲಿ ಎರಡು ಟೈಪು, ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ. ಸೊ ಇದು ಏನೋ ಒಂದು ಸೆಕೆಂಡರಿ ಮೆಮರಿ ಯೂಸ್ಡ್ ಫಾರ್ ದಿ ಪರ್ಮನೆಂಟ್ ಸ್ಟೋರೇಜ್. ಸೊ ಆಗಲೇ ನಾವು ಪ್ರೀವಿಯಸ್ ಒಂದು ಕ್ವಶನ್ಸಲ್ಲಿ ನೋಡಿದೆ ನಾನು ಯಾವ್ಯಾವ ಒಂದು ಟೆಂಪ್ರರಿ ಮೆಮರೀಸ್ಗಳಂತ. ಸೊ ಇದು HDD ಅನ್ನೋದೇನು ಒಂದು ಪರ್ಮನೆಂಟ್ ಸ್ಟೋರೇಜ್. ಅಂದರೆ ಇವಾಗ ನಾನು ನನ್ನ ಲ್ಯಾಪ್ಟಾಪಲ್ಲಿ ನಾನು ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಏನು ಸೇವ್ ಮಾಡ್ತೀನಲ್ಲ ಅದು ಪರ್ಮನೆಂಟ್ ಸ್ಟೋರ್ ಆಗುತ್ತೆ. ಸೊ ಅದಕ್ಕೆ ಇದು HDD ಅನ್ನೋದೇನು ಒಂದು ಪರ್ಮನೆಂಟ್ ಸ್ಟೋರೇಜ್. ಸೊ ವೇರ್ ಆ್ಯಸ್ ದಿ ಕ್ಯಾಶೆ, RAM and ROM are the types of the primary memories. ಸೊ ಪ್ರೈಮರಿ ಮೆಮರೀಸಿಗೆ ಟೈಪ್ಸ್ ಯಾವುವು? ಕ್ಯಾಚೆ, ರ್ಯಾಮ್ ಹಾಗೆ ರಾಮ್. ಸೊ ನಾನು ಏನು ಥಿಯರಿ ಕೊಡ್ತಾ ಇದ್ದೀನಲ್ಲ ಇವಾಗ ಈ ಥಿಯರಿಯನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾವ ರೀತಿ ಅಂದರೆ ಸೊ ಮೆಮರಿಯಲ್ಲಿ ಎಷ್ಟು ಟೈಪ್ಸು? ಎರಡು ಟೈಪ್ಸು, ಪ್ರೈಮರಿ ಮೆಮರಿ ಮತ್ತು ಸೆಕೆಂಡರಿ ಮೆಮರಿ. ಪ್ರೈಮರಿ ಮೆಮರಿಗೆ ಎಕ್ಸಾಂಪಲ್ ಯಾವುವು? ಕ್ಯಾಶೆ ಮೆಮರಿ, ರ್ಯಾಮ್ ಮತ್ತು ರಾಮ್. ಸೆಕೆಂಡರಿ ಮೆಮರಿಗೆ ಯಾವುವು? ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಈ ರೀತಿ ನೀವು ಒಂದು ಥಿಯರಿಯನ್ನು ನೀವು ಒಂದು ಬರೆದಿಟ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ವಿಚ್ ಮೆಮರಿ ಈಸ್ ಯೂಸ್ ಆಲ್ಸೋ ನೌನ್ ಆ್ಯಸ್ ದಿ ಮೇನ್ ಮೆಮರಿ. ಸೊ ಯಾವ ಒಂದು ಮೆಮರಿಯನ್ನು ನಾವು ಮೇನ್ ಮೆಮರಿ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಕ್ಯಾಶೆ ಮೆಮರಿ, ಆಪ್ಷನ್ ಡಿ HDD, ಆಪ್ಷನ್ ಡಿ ಸೆಕೆಂಡರಿ ಮೆಮರಿ. ಸೊ ಮತ್ತೆ 30 ಸೆಕೆಂಡ್ಸ್ಗಳನ್ನ ಟೈಮ್ ಕೊಡ್ತೀನಿ. ಈ ಟೈಮಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ.
ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್. ಸೊ ರ್ಯಾಮ್ ಬಗ್ಗೆ ನೋಡೋದಾದರೆ ರ್ಯಾಮ್ ಅನ್ನೋದೇನು ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಮೇನ್ ಮೆಮರಿ. ಇದನ್ನು ನಾವು ಮೇನ್ ಮೆಮರಿ ಅಂತ ಕರಿತೀವಿ ಬಿಕಾಸ್ ಇಟ್ ಸ್ಟೋರ್ಸ್ ದಿ ಡೇಟಾ ಆ್ಯಂಡ್ ದ ಪ್ರೋಗ್ರಾಮ್ಸ್ ಕರೆಂಟ್ಲಿ ಬೀಯಿಂಗ್ ಯೂಸ್ಡ್ ಬೈ ದಿ CPU. ಅಂದರೆ ಪ್ರೆಸೆಂಟಾಗಿ ಇವಾಗ ನಾನು CPU-ನಲ್ಲಿ ನಾನು ಕಂಪ್ಯೂಟ್ರಲ್ಲಿ ಏನಾದರೂ ರನ್ ಮಾಡ್ತಾ ಇದ್ದೀನಿ ಅಂದರೆ ಕರೆಂಟ್ಲಿ ಆಗಿ CPU ಏನೇನು ಯೂಸ್ ಮಾಡ್ಕೊಳ್ಳುತ್ತಲ್ಲ, ಇವಾಗ ಡೇಟಾ ಯೂಸ್ ಮಾಡ್ಕೋಬೋದು, ಕರೆಂಟ್ಲಿ ರನ್ನಿಂಗ್ ಪ್ರೋಗ್ರಾಮ್ಸ್ಗಳನ್ನ ಏನು ಇವಾಗ ಪ್ರೆಸೆಂಟಾಗಿ CPU ರನ್ ಆಗ್ತಿದೆ ನೋಡು, ಅದಕ್ಕೆ ರ್ಯಾಮನ್ನು ಮೆಮರೀಸನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಕ್ವಶನ್ಸ್ಗಳನ್ನು ಮೆಮರೀಸ್ಗಳ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕರೆಕ್ಟಾಗಿ ಓದಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.